ಪೀಕೋಕೆತಿ ಇದೆಲ್ಲ ಕಡಿ ಇದು ಎಲ್ಲಿಂದ ತಗೊಬಂದು ಹೇಳೋದನ್ನ ತೋರಿಸ್ತಿ. ಎಂತ ಇದು ಕೊಡದೆ ಹೌದು, ಇದು ಆಷಾಢ ಮಾಸದಲ್ಲಿ ತಿನ್ನೋ ಅಳ್ತ. ಎಂತಕ್ಕೆ ಕೇಳಿದ್ರೆ ಆಷಾಢ ಮಾಸದಲ್ಲಿ ಥಂಡಿ ಅಂಶ ಜಾಸ್ತಿ ಇರೋದಕ್ಕೆ ಇದು ಹೀಟು. ಅದನ್ನು ಹಾಗಾಗಿ ಇದನ್ನು ಒಂದು ದಿವಸ ತಿಂದರೆ ಶರೀರಕ್ಕೆ ಆ ಒಂದು ಸಮತೋಲನ ಕೊಡ್ತೋಳು ಇದನ್ನು ಮಾಡಿದ್ದ. ಇದನ್ನು ಈಗ ಕಡಿ ಬಿಡಿಸಿ ಅದನ್ನ ಹೆಂಗೆ ಮಾಡೋದು ಪ್ರೊಸೀಜರ್ ಎಲ್ಲ ಹೇಳು. ಅದು ಸಂತಿ ಇದೆ ಅಂತದ್ದು ಗೊತ್ತಿದ್ದ. ಇದು ಕಸುವಿನ ಬಳ್ಳಿ ಹೇಳ್ತಾ, ಇದು ಕಸುವಿನ ಬಳ್ಳಿ ಹೇಳಿ. ಎಲ್ಲಾರು ಮನುಷ್ಯರಿಗೆ ಕಸ ಗಿಸ ಬಂದರೆ ಈ ಬಳ್ಳಿಯ ಇದ್ರ ತೆಗೆದು ಎಲೆ ಎಲ್ಲ ತೆರ್ಕೊಂಡು ಜಜ್ಜಿ ಜೀರಿಗೆ ಇದನ್ನ ಗೊಜ್ಜುಗೂಡಿಸಿ ಇದನ್ನ ಕುಡಿಯೋ. ಅವು ಕಸ ಗಿಸ ಬಂದಿದ್ದು ಹೋಗ್ತು. ಇದು ಪಕ್ಕ ಗೊತ್ತಿದ್ದು ಒಂದೇ ಮಾಡಿ ಮತ್ತೆ ಹೌದು, ಯಾರು ಯಾವ ಬಳ್ಳಿ ಎಲ್ಲ ತಗೊಂಡ್ ಮಾಡ್ಕೊಳ್ಳಿ ಮತ್ತೆ ಇದು ಪಕ್ಕ ಗೊತ್ತಿದೆ. ಇದು ಕಸುವಿನ ಬಳ್ಳಿ ಹಳ್ಳಿ ಬದಿಗಾರೆ ಗೊತ್ತಿರುತ್ತೆ ಎಲ್ಲರಿಗೂ. ಇದು ನೋಡಿ, ಇದು ಒಂದು ಶಾಂಪಲ್. ಇದು ಈಗ ಕಳಲೆ ಮುಂದಿಂದೆಲ್ಲ ಮಾಡೋದು ಹೇಳ್ಕೊಡ್ತಿ, ಕಡಿಮೆ ಮಾಡ್ರ ಆತ ಬೇಡ್ತಿ. ಇದು ಮುಂದೆ ಹೆಂಗೆ ಬೆಳೆದು ಮುಳ್ಳಕ್ಕಿ ತಿಂದೆ ಎಂತೆಂತ ಮಾಡ್ತು ಅದೆಲ್ಲ ಹೇಳ್ತಿ. ಇದಕ್ಕೆ ಹೆಂಗೆ ಹೇಳಿ ಇದು ನಮ್ಗೆ ಸಿಗೋದು ಕಡಿಮೆ, ಯಾಕಂದ್ರೆ ಮುಳ್ಳಕ್ಕಿ ತಿಂತ, ಹಂದಿ ತಿಂತ, ಇದನ್ನೆಲ್ಲ ಮೂಲಕ ತಿಂದು ಬಿಡ್ತ. ಸಿಕ್ಕಾಗಿರಾರು ತನ್ಕೊಂಬೋದು ಅಷ್ಟೇ. ಇನ್ನೂ ಬರ್ತತಾವ ಅಲ್ಲಿ ಕೊಚ್ಕೊತ್ವ ನಂದಾರಿ ಸೂದೈತಿ ಸೂದಿ ಕೊಡ್ಲಾ ನೀ ಕೊಚ್ಕೊತ್ಯಾ ಸಣ್ಣಕ್ಕೆ ಬೇಕಾದ್ರೆ ಕೊಚ್ಕೊಂಡೆ ಅಲ್ಲ ಕೊಚ್ಚಿದ್ದು ಎಲ್ಲ ತಿದ್ದ ನೋಡ್ತಾಳೆ. ಎತ್ತೆ ಕಣ್ಣು ತೆಗೆದು ಬಾಡ್ದ ಹುಳಿಗಾತು ಇದು. ಇದನ್ನ ಪಲ್ಯ ಕೊಚ್ಚು ನನ್ನ ಬಟ್ಲ ತನಕ ಆ ಸೂರು ಕೊಟ್ಬಿಡ್ತಿ. ಇಡೀ ಪಲ್ಯ ಕೊಚ್ಕೊಯ್ಯಲ್ಲ ಯಾಕಂದ್ರೆ ಹೇಳ್ತಾಯಿ ಎಷ್ಟು ಹಾಗೆ ಮಾಡಿಡು. ಹಾಂಗೆ ಇಡಲ್ ಗೊತ್ತಿಲ್ಲ. ನೋಡಿ ಇದು ಹೆಂಗೆ ಇದನ್ನೆಲ್ಲ ಬಿಡಿಸಿ ಹೆಂಗೆ ತೆಕ್ಕೊಳ್ಳೋದನ್ನ ಫಸ್ಟ್ ಇದನ್ನೆಲ್ಲ ತೆಕ್ಕೊಳಕ್ಕಾಗ್ತದೆ. ಸೊಪ್ಪೆ ಎಲ್ಲ ಮೇಲಿಂದ ದಪ್ಪಂದ ತೆಕ್ಕೊಂಡು ಕರೆಕ್ಟ್ ಮಾಡಿ ಅಡ್ಕೆವತ್ತು ಹೋಗೋ. ಇದು ಎಂತಕ್ಕೆ ಮಾಡ್ತಾ ಕೇಳಿದ್ರೆ ಆಷಾಢ ಮಾಸದಲ್ಲಿ ತಿನ್ನೋರು ಮಾಡ್ತಾ. ಆಷಾಢ ಮಾಸದಲ್ಲಿ ಎಂತಕ್ಕೆ ತಿನ್ನೋರು? ಆಷಾಢ ಮಾಸದಲ್ಲಿ ಮಳೆ ಜೋರು, ಥಂಡಿ ಅಂಶ ಇತ್ತು ಶರೀರದಲ್ಲಿ ಹೇಳಿ ಅದಕ್ಕೆ ಈ ಕಳಲೆ ಎಲ್ಲವ ಒಂದು ದಿವಸ ತಿಂದರೆ ಶರೀರದಲ್ಲಿರುವಂಥ ಇದೆಲ್ಲ ಕಡಿಮೆ ಆಗ್ತು. ಒಳ್ಳೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಹೇಳೋ ಲೆಕ್ಕದಲ್ಲಿ. ಪ್ರತಿ ವರ್ಷ ಪ್ರತಿ ವರ್ಷ ಅದನ್ನು ನಾವು ಮಾಡೋದು. ಪ್ರತಿ ವರ್ಷ ಕಡಲೆ ತಿನ್ನೋಳಕ್ಕೆ ಕಾರಣ ಅದಕ್ಕಾಗಿ ಇದನ್ನು ನೀರಲ್ಲಿ ನೆನೆಸಿಡವು. ನೀರಲ್ಲಿ 8 ದಿವಸ ನೆನೆಸಿ ನೀರು ತೆಗೆದು ಅದರಿಂದ ಕ್ಲೀನ್ ಮಾಡ್ಕೊಳ್ಳವು. ಕೆಲಸ ಸುಮಾರಿದ್ದು ಇದ್ರದ್ದು ಬರೀ ಇಷ್ಟಕ್ಕೆ ಮುಗುದಿಲ್ಲ ನೋಡಿ. ಇದನ್ನೆಲ್ಲ ಮಾಡೋಕ್ಕಾಗ್ತದೆ. ಇದನ್ನ ಮಾಡೋದ್ರಿಂದ ಹೆಂಗಸರಿಗೂ ಒಂದು ನಮೂನೆ ಆಯಾ ಕಾಲದ ತಕ್ಕ ತರಕಾರಿ ಸಿಕ್ತು. ಈ ಮಳೆಗಾಲದಲ್ಲಿ ನೋಡಿ ತರಕಾರಿ ಕಡಿಮೆ ಇರ್ತು. ಪೇಟೆ ತರಕಾರಿಗಿಂತ ಹಳ್ಳಿ ತರಕಾರಿ ತಿನ್ನವು. ಇದನ್ನು ಆಷಾಢ ಮಾಸದಲ್ಲಿ ಒಂದೇ ತಿಂಬುದು ಮಾಡ್ತಾರೆ. ಅದಕ್ಕಾಗೆ ಶ್ರಾವಣ ಮಾಸದಲ್ಲಿ ಇದನ್ನು ನಮ್ಮನೆ ನೋಡಲು ಈಶ್ವರಲಿಂಗದ ಕಣ್ಣಂಗೆ ಕಾಣಿಸ್ತು. ಹಂಗಾಗಿ ಶ್ರಾವಣ ಮಾಸದಲ್ಲಿ ಇದನ್ನೆಲ್ಲ ಕೊಯ್ಯಲಾಗಾಡ ಒಂದು ಪದ್ಧತಿ ಇಟ್ಟಿದ್ದ. ಹೌದಾ, ಇದನ್ನು ಆಷಾಢ ಮಾಸದಲ್ಲಿ ಕಾರಣ ಅಂದರೆ ಇದೇ ಮಳೆ ಜಾಸ್ತಿ ಇರ್ತು, ಥಂಡಿ ಅಂಶ ಇಪ್ಪದಕ್ಕೆ ಮನುಷ್ಯಂಗೆ ಇದು ಬೆಚ್ಚಗಾಗ್ತು, ಶರೀರಕ್ಕೆ ಒಳ್ಳೆಯದು. ಜ್ವರ ಥಂಡಿ ಅಂಥದ್ದು ಗೊತ್ತಿಲ್ಲ ಇದ್ರ ತಿಂಬುದರಿಂದ ಮಾಡ್ತಾ ಇದನ್ನ ವರ್ಷಕ್ಕೊಂದು ಬಾರಿ ತಿನ್ನವು ನೋಡಿ. ಇದೆಲ್ಲ ಕೆಲಸ ಇದ್ದಿದ್ದು ಪ್ರೊಸೀಜರ್ ಭಾಳ ಇದ್ದು. ಇದು ಕೊಯ್ಕೆ ಬಂದಿದ್ದು ಹೆಂಗೆ ಹೇಳಿದ್ರೆ ನೀವಕ್ಕೆ ತೋರಿಸ್ತೀವಿ. ಎಲ್ಲಿರ್ತು, ಹೆಂಗೆ ಎಳಿತು ಬೆಳೀತು, ಅದ್ರ ಹೆಂಗೆ ಕೊಯ್ಕೆ ಬರೋವು, ಮುಳ್ಳು ಎಷ್ಟಿರ್ತು, ಆ ಮುಳ್ಳು ಹೆಜ್ಜೆಲ್ಲಿ ಹೋಗಿ ಕೊಯ್ಕೆ ಹೋಗ್ತದೆ ಹೆಂಗೆ ಅದನ್ನೆಲ್ಲ ತೋರಿಸ್ತೀವಿ. ನೆಕ್ಸ್ಟು ಸಿಪ್ಪೆ ಸುಲ್ಕತ್ತು ಹಿಂಗೆ ಕೊಚ್ಚಿಗೆ ಹೋಗವು. ಆ ದಂಟು ಅಷ್ಟೇ ಕೊಚ್ಚಿಗೆ ಹೋಗೋ ನೋಡಿ. ಕೆಲವೊಂದಿತ್ತು ನೋಡು ಆಗಲಿ. ಒಂದು ಹುಳಿ ಒಂದು ಪಲ್ಯ ಮಾಡಿ ಸಾಕು ಅಷ್ಟೇ ಆಗ್ತದೆ, ಮತ್ತು ಜಾಸ್ತಿ ಆಗ್ತಿಲ್ಲ. ಅದು ನೀರು ಹಾಕಿ ಮಾಡಿ ಮೆತ್ತ ಇಷ್ಟೇ ಆಗ್ತದೆ. ಅಲ್ಲಿ ಒಂದು ದಿವಸ ಕಾಯಿ ಸುಳಿಯೋದನ್ನೆಲ್ಲ ಹಾಕಿ ಪಲ್ಯ ಮಾಡ್ಬಿಡು ತತ್ತ ಹಂಗೆ ಚಲೋ ಇದ್ದ. ಇದು ನೋಡಿ ಸಣ್ಣಕ್ಕೆ ಕುಚ್ಚಿಟ್ಟಿದ್ದು ನೋಡಿ ಅದು ತೆಗೆದಿಟ್ಟಿದ್ದ ನೋಡು. ಅದು ಹಚ್ಚೋದು ಹುಳಿಗೆ ಹೇಳಿ ದೊಡ್ಡ ದೊಡ್ಡ ಕೂಡ್ ಮಾಡಿ ಕುಚ್ಚಿರುತ್ತೆ. ಇದೆಲ್ಲ ದೊಡ್ಡ ದೊಡ್ಡ ಕೊಚ್ಚೋದು ಹುಳಿಗೆ ಹೇಳೋದು. ಹಿಂಗೆ ಪ್ರತಿ ಗಣ್ಣು ತೆಕ್ಕೊಂಡು ಗಣ್ಣು ಮಾರಿ ಕೊಚ್ಚೋದು. ಹಿಂಗೆ ಪ್ರತಿ ಗಣ್ಣೆಲ್ಲ ತೆಕ್ಕೊಳ್ಳೋ, ಗಂಡು ಬಿಡು ತೆಕ್ಕಳು, ಕಬ್ಬನ ಗಣ್ಣು ಅಂತ ತೆಕ್ಕೊಳ್ಳೋ. ಇಷ್ಟಿಷ್ಟಯ್ಯ ಇದಿಷ್ಟು ಕೊಚ್ಚೋದು.
ಇದಿಷ್ಟು ಕೊಚ್ಚೋದು ಇದು ಗಂಡು ಲಾಸ್ಟ್ ಮೇಲೆ ಗೊತ್ತಿಲ್ಲ ಒಗೆಯೋದು ಅದನ್ನ ಕಡೆಗೆ. ಇದನ್ನು ಕರಿತಾ ಇದ್ದೀವಿ. ಸುಮಾರು ಆಗ್ತದೆ ಹೂಳು ಅದು ಸುಮ್ಮನಿರೋದು ಒಂದು ಹುಳಿ ಆಗ್ತಾ ಸಾಕು. ಇದೆ ಕೊಚ್ಚಿದೆ ನೋಡಿ, ನೋಡಿ ಇದರಲ್ಲಿ ದೊಡ್ಡ ದೊಡ್ಡದು ಗೊತ್ತಿದ್ದೆ, ಇದು ಮುಟ್ಟಿ ದೊಡ್ಡಕ್ಕಿಲ್ಲ ಇದ್ದಕ್ಕೆ ಸಣ್ಣ ಸಣ್ಣದಾಗ್ತವೆ ಅಷ್ಟೇ ವ್ಯತ್ಯಾಸಗಳು. ಕಡೆ ಪೂರೈಸ್ತೇ ವಾಪರಿಗುವ ನೋಡಿ. ಇದೀಗ ಪಲ್ಯಕ್ಕೆ ಕೊಚ್ಚತ್ತು. ಈಗ ಇದು ಹುಳಿಗೆ ಕೊಚ್ಚಿಗಿಂಜೆ ಹಿಂಗೆ ರೌಂಡ ಮಾಡ್ತೀವಿ, ಹಂಗೆ ಗಾಲಿ ಗಾಲಿ ಹಂಗೆ. ಇದೆಲ್ಲ ಸಿಪ್ಪೆ ವೇಸ್ಟೇಜ್ ಜಾಸ್ತಿ ಬತ್ತು ಇದರಲ್ಲಿ. ನೋಡಿ ತೋರಿಸ್ತಾ ಇದ್ದೆ ಹೆಂಗಿದ್ದು ಹುಳಿ. ಈಗ ಇದನ್ನು ನೀರಲ್ಲಿ ನೆನೆಸಿ ದಿನಕ್ಕೆ 2 ಸರಿ ಆ ನೀರು ಚೇಂಜ್ ಮಾಡ್ತಾನೆ ಇರವು, ಹಾಕೋದು ತೆಗಿಯೋದು ಮಾಡ್ಕೊತಿರವು. ಇದೆರಡನ್ನೂ ಹಾಗೆ ಮಾಡ್ಕೊತಿರವು. ಅವಾಗ ಅದ್ರ ಸ್ಮೆಲ್ ಹೋಗ್ತು, ಒಂಥರ ಸ್ಮೆಲ್ ಇರ್ತು, ಮತ್ತು ಅದೊಂಥರ ಹೀಟು ಅದು ಬಾಡಿಗೆ, ಅದೆಲ್ಲ ಕಡಿಮೆ ಆಗ್ತು ಹಿಂಗೆ ಅದು ಕೂಡಲೇ ನೆನೆಯ. ಇದು ಹೆಂಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇದು ನೋಡಿ ಹಿಂಗೆ ಮಾಡಿ ನೀರಲ್ಲಿ ನೆನೆಸಿಡವು. ಒಂದು 8 ದಿವಸ ನೀರು ಚೇಂಜ್ ಮಾಡ್ತಾ ಇರೋವು 2 ಹೊತ್ತು. ಇದ್ರ ಹಿಂಗೆ ಮಾಡಿ ಮುಚ್ಚಿಡವು. ಇದನ್ನ ನೆಕ್ಸ್ಟ್ ಪದಾರ್ಥ ಹೆಂಗೆ ಮಾಡೋದು, ಎಂಥ ಪದಾರ್ಥ ಮಾಡ್ತೀರೋ ತೋರಿಸ್ತೀನಿ ನಿಮಗೆ. ಈಗ ಇವತ್ತು ಒಳಗಷ್ಟು ಆದಮೇಲೆ ಈಗ ನಿಂಗಳನ್ನ ಕಳಲೆ ಹೆಂಗೆ ಬೆಳೀತು, ಎಲ್ಲಿ ಬೆಳೀತು ಹೇಳಿ ತೋರಿಸಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಿ. ನನ್ನ ಯಜಮಾನ್ರು ದನ ಹೊಡೆದಿಕ್ಕೆ ಅಲ್ಲಿ ಬತ್ತಿ ಅಂದರು. ಅಷ್ಟೋ ತನಕವ ನಾವೀಗ ಅಲ್ಲಿಗೆ ಹೋಪನ. ನೋಡಿ ಇದು ಯಾಲಕ್ಕಿ. ನೋಡಿ ಹಳ್ಳಿ ಮೇಲೆ ಇದೇ ಥರ ತೋಟದಲ್ಲಿ ಎಲ್ಲದನ್ನೂ ಹೆಂಗೆ ಇಲ್ಲೇ ನೆಟ್ಕೊಂಡಿರ್ತೀಯ, ಯಾವುದೂ ಥರ ಉಳಿರ್ತಿಲ್ಲ. ಮತ್ತು ಎಷ್ಟು ಬೇಕಷ್ಟು ಯಾವಾಗ ಬೇಕು ಆವಾಗ ಕಿತ್ಕೊಂಡು ಹೋಗ್ತೀಯ. ನೋಡಿ ಇದು ಶುಂಠಿ, ಇದು ಅರಿಶಿನ, ಸಾರಿ ಅದು ಅಂಬೆ ಕೊಂಬು, ಮಾವಿನ ಶುಂಠಿ ಅಥವಲ್ಲಿ, ಇದು ಅರಿಶಿನ. ನೋಡಿ ಇಲ್ಲಿ ಗಾಂಧಾರಿ ಮೆಣಸಿನ ಗಿಡಗಳು ಇರುತ್ತು. ಈ ಸರಿ ಇದಕ್ಕೆ ಸುಮಾರು ಕಳೆನೂ ಆಜು, ತೆಗಿಯೆಲ್ಲ ಆಜಿಲ್ಲ, ಸದ್ಯ ತೆಗಿಯವು. ನೋಡಿ ಇದು ಗಾಂಧಾರಿ ಮೆಣಸು. ನೋಡಿ ತೋಟದಲ್ಲಿ ಮುಚ್ಚಿಗೆ ಎಲ್ಲ ಹೆಂಗೆ ಮಾಡಿದ್ದಳೆಲ್ಲ ತೋರಿಸ್ತಾ ಇದ್ದೆ ನೋಡಿ. ನೋಡಿ ಇದು ಮನೆ ತೋಟ. ನೋಡಿ ಕಾಳು ಮೆಣಸಿನ ಗಿಡಗಳೆಲ್ಲ ಹೆಂಗೆ ಆಜಳಿ. ಇದು 1 ವರ್ಷ ಅಂದರೆ ಹಿಂದಿನ ಬೇಸಿಗೆ ನೆಟ್ಟಿದ್ದು, ಮಳೆಗಾಲ ಮುಗಿದುಕೊಳ್ಳೆಯ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು. ಈಗ ನಾವು ಹೋಗ್ತಾ ಇದ್ದಿದ್ದು ಕಳಲೆ ಎಲ್ಲಿ ಬೆಳೀತು, ಹೆಂಗೆ ಬೆಳೀತು ಹೇಳಿ ನಿಂಗೆ ತೋರಿಸ್ತಿ. ಈ ಬದಿಗೆ ಸ್ವಲ್ಪ ಕಳಲೆ ಪ್ರಮಾಣ ಕಡಿಮೆ ಇತ್ತು, ಹಾಗಾಗಿ ಒಂದಷ್ಟು ಗಿಡಗಳನ್ನು ತಗೊಬಂದು ಹಚ್ಚಿದ್ದ, ಅಂದರೆ ಬಿದರಿಂದ. ಅದು ಈಗ ಸುಮಾರಿಗೆ ಆಜು, ತೀರಾ ದೊಡ್ಡ ಗಿಡ ಎಲ್ಲ ಆಜಿಲ್ಲ. ಆದರೂ ಪುಟ್ ಕಳಲೆ ಬರ್ತಾಯಿದ್ದು. ತೋರಿಸ್ತಿ ಅದು ಹೆಂಗಿರ್ತು, ಎಲ್ಲಿ ಬತ್ತು, ಎಲ್ಲಿ ಬೆಳೀತು ಹೇಳಿ. ಎಲ್ಲರಿಗೆ ಹಳ್ಳಿ ಬದಿ ಅವಕ್ಕೆಲ್ಲ ಗೊತ್ತಿರ್ತು, ಕೆಲವು ಜನ ಗೊತ್ತಿಲ್ಲಾಗಿದ್ದವು ಕೇಳಿ ತೋರಿಸ್ತಾ ಇದ್ದೆ ನಾನು. ನೋಡಿ ಇದು ಕುಂಬಳಬಳ್ಳಿ ಹೆಂಗೆ ಬಿದ್ದು ತೋರಿಸ್ತಾ ಇದ್ದೆ ನೋಡಿ. ಈಗ ಕುಂಬಳಬಳ್ಳಿ, ಹಾಲುಗುಂಬಳ, ಗಾವೆ ಎಲ್ಲದಕ್ಕೂ ಸಹಿತ ಈ ಬದಿ ಪಾಲಿನೇಷನ್ ಮಾಡೋದೇ ಬಂದೋಜು. ಈ ಸರಿ ಒಂದು 3-4 ಜೇನುಪೆಟ್ಟಿಗೆ ಮಾಡಿದ್ದಿ, ಹಾಗಾಗಿ ಸ್ವಲ್ಪ ಕಡಿಮೆ ಪಾಲಿನೇಷನ್ ಆಗ್ತು ತನ್ನರೆಯ. ಇದು ಬಿಳಿ ಸುಳಿ ಗಿಡ ಅತ್ತ ಲೇಡೀಸ್ ಪ್ರಾಬ್ಲಮ್ಮಿಗೆ ಬತ್ತು. ಇದು ಇಲ್ಲೊಂದು ಫಾಲ್ಸ್ ಇದ್ದು ನೋಡಿ. ಇದು ಕೊಡ್ಲು ಅತ್ತೆ ಅಂಗಳ ಬದಿಗೆಲ್ಲವ. ನೋಡಿ ಎಷ್ಟು ಚಂದ ನೀರು ಹರಿತಾ ಇತ್ತು. ನೋಡಿ ಇದು ಅಲ್ಲೆಲ್ಲ ಬಿದಿರಿದ್ದು, ಆದರೆ ಸಿಕ್ತಿಲ್ಲ, ಕಾಣಿಸ್ತೂ ಇಲ್ಲ ನಮಗೆ. ಈಗೆಲ್ಲಿದ್ದು ಇಲ್ಲಿ ತೋರಿಸ್ದೆ, ಹುಡುಕೆ ಥೋಪನ ಬನ್ನಿ. ಅಲ್ಲಿ ಬೆಟ್ಟ ಬ್ಯಾಣ ಮಾಯಿಶ್ಚರ್ ಎಲ್ಲ ಹೆಂಗಿದ್ದು ತೋರಿಸ್ತೀನಿ ನಿಮಗೆ. ನೋಡಿ ಇದೊಂದು ಸಣ್ಣ ಕಾಲ್ದಾರಿ, ಇಲ್ಲಿ ಗಾಡಿ ಗಿಡಿ ಅಂಥದ್ದು ಹೋಗ್ತಿಲ್ಲ ಈ ಟೈಮಲ್ಲಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಉಂಬಳ, ಆದರೂ ನಿಂಗೆ ತೋರ್ಸೋಣ ಹೇಳೋ ಮಟ್ಟಿಗೆ ಕರ್ಕೊಬತ್ತಾ ಇದ್ದಿ.
ನೀವಾಗ ನನ್ನ ವೀಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಳ್ಳಿ ಹೆಣ್ಮಕ್ಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಂಗೆ ಕಾಮೆಂಟ್ಸ್ ಎಲ್ಲ ಚಲೋ ಹಾಕ್ತಾಯಿದ್ದಿ, ರಾಶಿ ಜನ ನೋಡ್ತಾ ಇದ್ದಿ, ನಂಗೆ ರಾಶಿ ಖುಷಿ ಆಗ್ತಾಯಿದ್ದು. ಈಗ ಅಲ್ಲಿ ಯಜಮಾನ್ರು ಬತ್ತಿ ಹೇಳಿದರು, ಹಾಗಾಗಿ ಇಲ್ಲಿ ಒಬ್ಬನೇ ಹೋಗ್ತಾಯಿದ್ದಿ. ನಂಗೆ ಈ ಚಾನಲ್ ಮಾಡಿಕೊಟ್ಟವರು ಮತ್ತು ಇದಕ್ಕೆ ಫುಲ್ ಹೆಲ್ಪು ಸಹಕಾರ ಎಲ್ಲ ಮಾಡ್ತಾಯಿದ್ದವ್ರೆ ಯಜಮಾನ್ರಯ್ಯ. ಒಂದಷ್ಟು ದಿವಸ ಸ್ವಲ್ಪ ಡಿಪ್ರೆಷನಲ್ಲಿ ಇದ್ದಂಗೆ ಇದ್ದಿದ್ದಿ. ಮಗನೂ ಕಾಲೇಜಿಗೆ ಹೋಗ್ಬಿಟ್ಟ ಹೊರಗಡೆ, ಮತ್ತು ಮೆನೋಪಾಸ್ ಟೈಮು ಬಂದಿತ್ತು ಎಲ್ಲದರಿಂದವ. ಕಡೆಗೆ ಅವರು ಹಂಗಾರೆ ಹೇಳ್ತಾ ಇದ್ದಿದ್ದೆಲ್ಲ ಇದೊಂದ ಮಾಡಿಕೊಡ್ತಿ ತಡಿ, ನೀ ಮಾಡ್ಕೆ ಹೆಂಗೆ ಅನಿಸ್ತು ಹಾಗೆ ಕೆತ್ತ ಮಾಡಿಕೊಟ್ರು. ಈಗ ಇದರೊಳಗೆ ಫುಲ್ ಸುಮಾರು ಟೈಮ್ ಪಾಸ್ ಆಗ್ತು ನನಗೆ. ಈಗ ಬೇರೆ ಆಲೋಚನೆ ಎಲ್ಲ ಗೊತ್ತಿಲ್ಲ. ಈಗ ಸ್ವಲ್ಪ ನಾನು ಆರೋಗ್ಯನೂ ಸುಧಾರಿಸಿದ್ದು. ನೋಡಿ ಫಸ್ಟ್ ಗದ್ದಿಗೊಪ್ಪನ ಅವತ್ತು ಅಗೆ ಭತ್ತ ಬಿತ್ತಿದ್ರಲ್ಲಿ ಹೆಂಗಾಜು ನೋಡ್ಕೊಬಪ್ಪನ. ನಾನು ಅಷ್ಟ್ರ ಮೇಲೆ ಹೋದ್ಮೇಲೆ ಇಲ್ಲೆಲ್ಲ ದನ ಓಡಾಡಿ ರಾಡಿ ಆಗೋಜು ಫುಲ್ಲು. ಕಾಲಿಟ್ರೆ ಹೋಗೀತು, ಜಾರೊಂದು ಬೀಳದರ್ ಸಾಕು. ನೋಡೋಣ ಬನ್ನಿ ಹೋಪನ ಹೆಂಗಾರು ಕಷ್ಟಪಟ್ಕೊಂಡು. ಇಷ್ಟು ಕಷ್ಟಪಟ್ಕೊಂಡು ಹೋದರೆ ಮುಂದೆ ಎಷ್ಟು ಚಂದ ಜಾಗಿದ್ದು ತೋರಿಸ್ತೀನಿ ನೋಡಿ, ಕಾಣ್ತಾ ಇದ್ದು. ಈ ಥರ ಜೀವನ ಯಾರ್ಯಾರಿಗೆ ಇಷ್ಟ ಕಾಮೆಂಟ್ ಮಾಡಿ. ಇದೆಯಾ ಮನೆ ಗದ್ದೆ, ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು. ನೋಡಿ ಹೆಂಗಿದ್ದೋಳೆ, ವಾತಾವರಣ ಹೆಂಗಿದ್ದು ಅಲ್ದ. ಯಾವುದೋ ಲಾನಿಗೆ ಬಂದ ಥರ ಅನ್ನಿಸ್ತಾ ಇದ್ದು ಅಲ್ದ. ನೋಡಿ ಹೆಂಗೆ ಕಾಣ್ತಾ ಇದ್ದೋಳೆ. ಅವತ್ತು ಹಾಗೆ ಎಲ್ಲ ಹಾಕಿದ್ವಲ್ಲಿ, ಹಾಗೆ ಭತ್ತ ಹೆಂಗಾಜು ಎಂತಾಜು ಎಷ್ಟು ಹುಟ್ಟಿದ್ದು ನೋಡ್ಕೊಬಪ್ಪನ. ನೋಡಿ ಇಲ್ಲಿ ಹೆಂಗಿದ್ದೋಳಿ ವಾತಾವರಣ. ಅವರಿನ್ನೂ ಬಂಜ್ರಿಲೆಕ್ಕು ದನ ಹೊಡ್ಕೊಂಡು. ನಾ ಶಾರ್ಟ್ಕಟ್ಟಲ್ಲಿ ಬಂದು ಅವರು ದನ ಹೊಡ್ಕೊಬರೋ ದಾರಿಯಲ್ಲಿ ಬರ್ತಾಯಿದ್ರು. ನಾವು ಅಷ್ಟೊತ್ತಿಗೆ ಗದ್ದೆ ನೋಡ್ಕೊಬಪ್ಪನ. ನೋಡಿ ಹೆಂಗಿದ್ದೋಳಿ ಜಾಗ. ಇದು ಗದ್ದೆ. ಅವತ್ತು ನಾನು ಅಪ್ಪನ ಮನೆಗೆ ಹೋದಾಗ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಮಳೆಯಲ್ಲಿ ಗದ್ದಿಗೆಲ್ಲ ನೀರು ನುಗ್ಗಿ ಸುಮಾರು ಹಾಗೆ ಭತ್ತ ಎಲ್ಲ ತೊಳ್ಕೊಂಡು ಹಿಡಿದು ಇಡ್ತಾಯಿದ್ರು ಯಜಮಾನ್ರು. ನೋಡಿ ಹೆಂಗೆ ಹುಟ್ಟಿದ್ರು ತೋರಿಸ್ತಿ. ಒಂದು 15-20 ದಿವಸ ಆಗಿಕ್ಕು ಸುಮಾರು ಬಿತ್ತಿ. ನೋಡಿ ಹೆಂಗಾಜೋಳಿ. ಇದು ವರ್ತೆ ಹೊಂಡ. ನೋಡಿ ಇಲ್ಲಿ ಹೆಂಗಿದ್ದೋಳಿ, ಎಷ್ಟು ಹುಟ್ಟಿದ್ದೋಳೆ. ಅವತ್ತು ಮಡಿ ಮಾಡಿದ್ದು ಎಲ್ಲ ಸುಮಾರಷ್ಟು ತೋರಿಸಿದ್ದೀನಿ ನಿಮಗೆ. ಇವತ್ತು ಹೆಂಗೆ ಹುಟ್ಟಿದ್ದೋಳು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ದೂರದಲ್ಲಿ ಒಂದು ಹಕ್ಕಿದ್ದು, ಅವತ್ತು ಇದಿತ್ತದು. ನಾವು ಅಲ್ಲಿವರೆಗೆ ಹೋಗೋತ್ತದಿಗೆ ಹಾರು ನಡೆದದು. ಇವತ್ತು ಇದ್ದು ನೋಡಿ, ಅದು ಎಂಥದೋಳು ಗೊತ್ತಿಲ್ಲ. ಇದೆ ಕಪ್ಪಗೆ ಕಾಣಿಸ್ತಲಿ ಅದೇ. ಇವತ್ತು ಅಲ್ಲಿವರೆಗೆ ಹೋಗೋತ್ತಿಗೆ ಹಾರು ನಡೀತಾನ. ಹಸ ಬೇಡ ಹಂಗಾಗಿ. ನೋಡಿ ಗದ್ದೆ, ಇದ್ರ ಕೆಳಗಡೆನೆ ಹೊಳೆ ಬತ್ತು. ಹಂಗಾಗಿ ಹೊಳೆ ಅಘನಾಶಿನಿ ನದಿ ಬತ್ತು. ಅದು ತುಂಬಿದ್ದು ಹೇಳಾದ್ರೆ ಇಲ್ಲಿ ಗದ್ದಿಗೆಲ್ಲ 1, 2, 3 ಗದ್ದೆ ಎಲ್ಲ ಹಿಂಗೆ ಮುಚ್ಕೋತ್ ಮೇಲೆ ಬತ್ತು. ಇಲ್ಲಿ ಎಷ್ಟು ಬಂಜು ಹೇಳೋದ್ರ ಮೇಲೆ ನದಿ ಎಷ್ಟು ತುಂಬಿದ್ದು ಹೇಳಿ ನಂಗೆ ಡಿಸೈಡ್ ಮಾಡ್ತೀಯ. ನೋಡಿ ಎಷ್ಟು ಚಂದಿದ್ದೋಳಿ. ನೋಡಿ ಇಲ್ಲಿ ಚೌತಿ ಹಬ್ಬಕ್ಕೆ ಗೌರಿ ಹೂವು ಈಗಲೇ ಆಗೋಜು ತೋರಿಸ್ತಾ ಇದ್ದೀನಿ ನೋಡಿ. ಚೌತಿನೂ ಹತ್ತಿರ ಬಂದಂಗೆಯ, ಅದೇ ಹಾಗಾಗಿ ಈ ಸೀಸನ್ನಿಗೆ ಈ ಟೈಮಿಗೆ ಆಗ್ತು. ಈ ಹೂವಿಲ್ಲೆಲ್ಲ ಸ್ವಲ್ಪ ಫೇಮಸ್ಸು ಚೌತಿಯಲ್ಲಿ. ನೋಡಿ ಎಷ್ಟು ಚಂದ ಹೂವು ಜೋಳಿ ಕಾಣಿಸ್ತಾ ಇದ್ದ. ಕಲರ್ ನೋಡಿ ಅದರದ್ದು. ನೋಡಿ ಹೆಂಗಿತ್ತು. ಇಲ್ಲಿಂದ ಗದ್ದೆ ಹೆಂಗೆ ಕಾಣಿಸ್ತಾ ಇದ್ದು ತೋರಿಸ್ತಾ ಇದ್ದೆ ನೋಡಿ.
ಈಗ ಇಲ್ಲಿಂದ ಮುಂದೆ ಕೊಳಲೆ ಎಲ್ಲಿದ್ದು ಬಿದಿರು ಎಲ್ಲಿದ್ದು ಹುಡುಕೆ ತೋಪನ ಬನ್ನಿ. ಈಗ ನೋಡಿ ಹೋಗ್ತಾ ಇದ್ದಿ, ಇನ್ನು ದಾನ ಹೊಡ್ಕೊಂಡು ಬಂಜ್ರಿಲ್ಲ ಅಂತಕ್ಕವ. ಅಲ್ಲಿವರೆ ನಾವು ಹೋಗಿ ಕೊಳಲೆ ಎಲ್ಲಿ ಬೆಳೀತು ಹೆಂಗೆ ಬೆಳೀತು ನೋಡೋಣ, ತೋರಿಸ್ತಿ. ನೋಡಿ ಇದೆಲ್ಲ ಕಾಲ್ದಾರಿ ಹಿಂಗಿದ್ದೋಳೆ ಅರ್ಲರ್ಲ್ ರಾಡಿ. ಈಗ ಇದನ್ನೆಲ್ಲ ದಾಟ್ಕೊಂಡು ಹೋದರೆ ಹಾಂ ಈಗ ನಡಿ ಕೊಳಲೆ ಎಲ್ಲಿದ್ದು ತೋರಿಸಿ. ಅಯ್ಯೋ ಎಲ್ಲೋ ನೆಟ್ಟು ಬೆಳೆಸಿದ್ದು ಕೆತ್ತಿದ್ರಲ್ಲಿ. ಹಾಂ ಆಟೋಮೆಟಿಕ್ ಆಗಿದ್ದು ಹುಟ್ಟಿದ್ದು ಹೊಳೆ ಹಂಚಿಗೆ ಗದ್ದೆ ಮೇಲ್ಬದಿಗೆ ಎಲ್ಲ ಆಟೋಮೆಟಿಕ್ ಬೆಳೀತು. ತನ್ನರೇ ಹುಟ್ಟುತ್ತಾ? ತನ್ನಾರೆ ಹುಟ್ಟು. ಆವಾಗ ಒಂದಷ್ಟು ವರ್ಷವ ಇದು ಬಂದು ಸತ್ತು ಹೋಗ್ತಾನೆ, ಕಟ್ಟೆ ಬಂದು ಇದ್ರ ಕಟ್ಟೆ ಹೇಳಿ ಕಟ್ಟೆ ಅದ್ರ ಮೇಲೆ ಅದು ಅಕ್ಕಿ ಆಗ್ತು. ಆ ಅಕ್ಕಿ ಆಗಿದ್ದೆಲ್ಲ ಬೀಜ ಆಗಿ ಹುಟ್ಟಿತು, ಒಂದೊಂದೊಂದು ಹುಟ್ಟಿ ಹಕ್ಕಿ ಅಂತಾರು ತಿಂದಿದ್ದು ಹುಟ್ಟಿತು. ಅದೆಲ್ಲ ಹುಟ್ಟು. ಓ ಇದು ಇಲ್ಲ ಅದಕ್ಕೆ ನೋಡಿ ಸಣ್ಣ ಸಣ್ಣ ಗಿಡ ಎಲ್ಲ. ಅಂದ್ರೆ ಈಗ ದೊಡ್ಡ ಆಗಿಲ್ಲ, ಇನ್ನು ಬಿದಿರು ಮುಟ್ಟಿ ದೊಡ್ಡ ಆಗ್ತದೆ, ಇನ್ನೂ 18 ವರ್ಷ ಬೇಕು. ಯಾಕಂದ್ರೆ ಅದು ಈಗ ದಣಿ ಅಂತ ಕಟ್ಟೆ ಬಂದು ಮುಗಿದ ಮೇಲೆ ಹುಟ್ಟಿದ್ದು. ಈಗ ಇದ್ರಲ್ಲಿ ಕೊಳಲೆ ತೋರಿಸುವಷ್ಟಾರು ಆಗಿರ್ತ, ಕೊಳಲೆ ತೋರಿಸುವಷ್ಟು ಬೆಳ್ಕೊಂಡಿರ್ತಾಳೆ. ಇದು ತಿಂದು ಬಿಡ್ತು ಎಂಥದ್ದು ಮುಳ್ಳಕ್ಕಿ ಮಂಗ ಅಕ್ಕಿ ಅದಕ್ಕೆ ಇದು ಮುಳ್ಳಕ್ಕಿ ಮಂಗ ಅದೆಲ್ಲ ತಿಂತ, ಅದೆಲ್ಲ ಮುರಿದಿದ್ದು ಎಲ್ಲ ಮಾಡ್ತಾ ಇಲ್ಲೆಲ್ಲ ತಿಂದು ನೋಡಿ. ಇದೇ ಬಿದ್ರ ಮಟ್ಟಿ ನೋಡಿದೆ, ಇಲ್ಲೆಲ್ಲ ಹುಟ್ಟಿಗೆ ಜಡ ಹೆಂಗೂ ಗೊತ್ತಿತ್ತಿಲ್ಲ, ಏನು ಸೊಕ್ಕಾಗಷ್ಟು ಬತ್ನಿಲ್ಲ ಇಲ್ಲಿ. ನೀವು ತೋರ್ಸೋಣಂದ್ರೆ ಒಂದು ಕಳೆದೇನು ಕಾಣ್ತಾ ಇಲ್ಲ, ಹುಡ್ಕನ ಬನ್ನಿ ಎಲ್ಲಿ ಸಿಕ್ತು ಒಳ್ಳೆ. ಇಲ್ಲೂ ಎಲ್ಲೂ ಇಲ್ಲದ ನೋಡಿ, ಇದೆಲ್ಲ ಸಣ್ಣ ಸಣ್ಣ ಗಿಡ ಎಲ್ಲ ಹುಟ್ಟಿಗೆ ಜೋಡದು ನೀ ಅಬ್ಬ. ಉಂಬಳ ನೋಡಿ, ಈ ಉಂಬಳ ತೆಕ್ಕೊತ್ ಹೋಗೋದೇ ಇಲ್ಲಿ ದೊಡ್ಡ ಕಷ್ಟ. ಹಾಂ ಸುಮಾರು ಉಂಬಳ ಹತ್ತಿತ್ತು. ಗಾಯಿದ ಕೊಡಲೆ ಮತ್ತು ಜಾಸ್ತಿ ಎಲ್ಲ ತಿಂದಿಗಿದ ಎಂಥದ್ದು ಇಲ್ಲ. ತೋರ್ಸೋಣಂದ್ರೆ ಈಗ ಒಂದೆರಡಾರು ಕಾಣ್ಲಕ್ಕ. ಮತ್ತೆಲ್ಲ ಸಣ್ಣ ಸಣ್ಣ ಗಿಡನೂ ಆಗಿದ್ದಕ್ಕೆ. ಹೊಳೆ ಹಂಚಿಗೆ ಹೋಗಿದ್ರು ದೊಡ್ಡ ದೊಡ್ಡದಿತ್ತದ, ಅಲ್ಲಿ ಈಗೆಲ್ಲಪ್ಪಲ್ಲ ಆಗಿಲ್ಲ. ನೋಡಿದೆ ಎಲ್ಲಿ ಕಾಣ್ತಾ ಇದ್ದು ಬಿಳೆ ಮುಳ್ಳೆಣ್ಣು ಗಿಡ. ಹಣ್ಣಾದಾಗ ಎಲ್ಲರೂ ಇದ್ರೆ ಕಂಡ್ರೆ ತೋರಿಸ್ತಿ. ನಾವು ಮೊದಲೇ ಬಂದಿದ್ರೆ ಸಿಕ್ತಿತ್ತದ ವಿಡಿಯೋ. ಆಷಾಢ ಮಾಸ ಮುಗಿತಾ ಬಂತಲ್ಲ, ಆಷಾಢ ಮಾಸದ ಕೊಳಲೆ ಆಗ್ತಿಲ್ಲದ ಕೊಳಲೆ ಕೊಯ್ತಿಲ್ಲ. ನೋಡು ಒಂದು ಇಲ್ಲ ಈಗ ತೋರ್ಸೋಣ ಅಂದ್ರೆ ನಿಂಗಕ್ಕೆ ಎಲ್ಲ ಹುಡುಕಿರು ಇಲ್ಲ. ಮಂಗ ಮುಳ್ಳಂದಿ ಎಲ್ಲ ತಿಂದು ಬಿಡ್ತವಲ್ರಿ, ಅದನ್ನ ಎಲ್ಲೂ ಇರ್ತಿಲ್ಲ. ಎಲ್ಲರೂ ಇನ್ನು ಮಧ್ಯ ಒಂದಾರು ಕಂಡೈತ್ರೆ. ಅಲ್ಲಿ ಫಸ್ಟ್ ಒಂದೆರಡು ಸಣ್ಣ ಸಣ್ಣದಿದ್ದು ಅಲ್ಲೇ ತೋರಿಸ್ತಿದ್ದಾರೆ ಅಲ್ಲ, ಫಸ್ಟ್ ಬಂದಲ್ಲಿ. ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ನೋಡಿದೆ ಇಲ್ಲೆಲ್ಲ ಹೆಂಗೆ ಮುಳ್ಳಕ್ಕಿ ಸಿಪ್ಪೆ ಸೋಲ್ಕೊಂಡು ತಿಂಜೋಳಿ. ಈಗ ನಿಮಗೆ ತೋರ್ಸೋಣಂದ್ರೂ ಒಂದು ಕಾಣಿಸ್ತಾ ಇಲ್ಲ. ನೋಡೋಣ ಬನ್ನಿ, ಆದರೂ ಎಲ್ಲರೂ ಒಂದು ಸಣ್ಣ ಸಣ್ಣದೆಲ್ಲರೂ ಕಾಣ್ತಾನ ತೋರಿಸ್ತಿ. ನೋಡಿ ನಮ್ಮ ಯಜಮಾನ್ರು ತೋರಿಸ್ತಾ ಇದ್ರು, ಇಲ್ಲಿ ಒಂದು ಸಣ್ಣದು ಎದು ಕಂಜು ಇದು ಮುಟ್ಟು ತೋರಿಸ್ತಾ ಇದ್ರು. ನೋಡಿ ದಣಿ ಒಂದು ಗ್ರೇನ್ ಅಷ್ಟೇ ಎತ್ತರ ಕಾಜು, ಅದು ಅಲ್ಲೊಂದು ಮಕೆ ಎದ್ದು ಬರ್ತಾ ಇದ್ದು ಕಾಣ್ತಾ ಇಲ್ಲ ಇದರಲ್ಲಿ. ನೋಡಿ ಹಿಂಗೆ ಇರ್ತು ಕೊಳಲೆ, ಅದೆಲ್ಲೊಂದು ದೊಡ್ಡದಿತ್ತು ಕಾಣ್ತಿಲ್ಲ ಅದು. ಹಿಂಗೆ ಬುಡದಲ್ಲಿ ಕೊಳಲೆ ಎದ್ಕತ್ತು, ಹಾಗೆ ಅದ್ರ ಬಿಟ್ಕೊತ್ ಹೋದರೆ ಅದು ಹಿಂಗೆ ಇದಾಗ್ತು. ಅದ್ರ ಮಂಗ ಇದೆಲ್ಲ ತಿಂದು ಬಿಡ್ತಾ. ಕಾಡು ಪ್ರಾಣಿ ಹಾವಳಿ ಜಾಸ್ತಿ ಇಲ್ಲ ಸ್ವಲ್ಪ. ಆದ್ರೆ ಹತ್ತಿರದಿಂದ ಎಲ್ಲರೂ ತೋರ್ಸೋದು ಸಿಗ್ತಾ ನೋಡೋಣ.
ಅದಲ್ಲೇ ಬುಡದಲ್ಲಿ ಒಂದು ಪುಟ್ಟ ಇದ್ದಿದ್ದು ಅದನ್ನ ಹತ್ರದಿಂದ ತೋರಿಸ್ತಿದ್ದಾಳೆ ನೋಡಿ. ಇಲ್ಲಿ ಒಂದು ಪುಟ್ಟ ಎದ್ದು ಬರ್ತಾ ಇದ್ದು ಅದ್ರ ತೋರಿಸ್ತಿ. ಎಲ್ಲೂ ಮತ್ತೆಲ್ಲೂ ಇಲ್ಲೇ ಎಲ್ಲ ಮಂಗ ಮುರ್ಕೊಂಡು ತಿಂದಿಗಿದೆ. ಇಲ್ಲಿ ಮಂಗನ ಹಾವಳಿ ಜಾಸ್ತಿ. ನಿಂಗೆ ಕಳ್ಳೆ ಎಲ್ಲ ತಿಂದಿಕ್ಕು ಆದ್ರೆ ಹೆಂಗಿರ್ತು ಇಲ್ಲಿ ತೋರಿಸ್ತೀನಿ ನೋಡಿದೆ. ಇಲ್ಲೆಲ್ಲ ಮಂಗ ತಿಂದು ಹಾಕಿದ್ದು ಹೆಂಗೆ ಸಣ್ಣ ಸಣ್ಣನೆಯ ಇದೆ ಕಳಲೆ. ಹಾಂ, ಇನ್ನು ದೊಡ್ಡ ಆಗವು. ಇಲ್ಲೆಲ್ಲ ನೋಡಿ ಮುರ್ಕೊಂಡು ತಿಂದಿಗಿದೆ ಮಂಗ ಮುಳ್ಳಕ್ಕಿ ಎಲ್ಲವ ನೋಡಿದೆ. ಇದೇ ಕಳಲೆ. ಇದು ಇನ್ನೊಂಚೂರು ದೊಡ್ಡ ಆಗವು. ಇದು ರಾಶಿ ಸಣ್ಣಕ್ಕಿದ್ದು, ಒಂದು ಬೆರಳಷ್ಟೇ ಇದ್ದು. ನೀವು ಹತ್ರಕ್ಕಿಂತ ತೋರಿಸ್ತಾ ಇದ್ದಿ. ಇದು ದೊಡ್ಡ ಆಗ್ತು. ನಿಂಗೆ ಸಿಟಿ ಮೇಲೆ ಇದ್ದಾವೆಲ್ಲವ ಕಳಲೆ ತಿಂದಿಕ್ಕು. ಅದ್ರ ಅದು ಹೆಂಗೆ ಬೆಳೀತು, ಎಲ್ಲಿ ಬೆಳೀತು, ಎಷ್ಟು ಕಷ್ಟಪಟ್ಟು ತಂದಿರ್ತಾ ಹೇಳೋದು ಯಾವುದೂ ಗೊತ್ತಿರ್ತಿಲ್ಲ ನಿಂಗಕ್ಕೆ. ಹಾಗಾಗಿ ಹಾಂ, ಎಷ್ಟು ಮುಳ್ಳಲ್ಲಿ ಹೋಗಿ ಕಡಿಯೋಳು. ಇದು ಹೊರಗೆ ಬಂಜು, ಇಲ್ದವ್ರು ಒಳಗಿರ್ತು ಮಧ್ಯದಲ್ಲಿ ನೋಡಿದೆ. ಇಲ್ಲಿ ಕಾಣಿಸ್ತಾ ಇದ್ದು ಇದೇ ಇಲ್ಲಿದ್ದು ನೋಡಿ. ಇದೇ ಕಳಲೆ. ನೋಡಿ ಹೆಂಗಿದ್ದು ಉಳಿಯದ. ಈಗ ಸಾಕು ಬನ್ನಿ ಓಪನ್. ಇಲ್ಲಿ ವಾತಾವರಣ ಎಲ್ಲ ಹೆಂಗಿದ್ದು ನೋಡಿ. ಅಲ್ಲೆಲ್ಲೂ ಇಲ್ಲ ಬನ್ನಿ. ಮತ್ತೆ ತಿರ್ಗಡಿ ಇಲ್ಲಿ ಕಾಣ್ತು ಸಾಕು ನೋಡಿ. ಇಲ್ಲಿ ವಾತಾವರಣ ಎಲ್ಲ ಹೆಂಗಿದ್ದು ಉಳಿ. ಎಷ್ಟು ಚಲೋ ಇದ್ದು ಅಲ್ದ. ಇಲ್ಲೆಲ್ಲ ಹಣ್ಣು ಸುಮಾರು ಜಾತಿ ಹಣ್ಣು, ನೆಲ್ಲಿಕಾಯಿ, ಬಿಳೆ ಮುಳ್ಳೆಹಣ್ಣು, ಕರೆ ಮುಳ್ಳೆಹಣ್ಣು, ನೇರಳೆ ಹಣ್ಣು ಎಲ್ಲದೂ ಇರ್ತು ಇಲ್ಲಿ. ಆ ಸೀಸನಲ್ಲಿ ಆದಂಗೆ ನಿಂಗೆ ತೋರಿಸ್ತಾ ಬತ್ತಿ. ಈಗ ಅವ್ರು ದನ ಹೊಡೆದಕ್ಕೆ ಬಂದರು. ಇನ್ನವ್ರಿಗೆ ಬೇರೆ ಬೇರೆ ಕೆಲಸ ಇದ್ದು. ಹಾಗಾಗಿ ನಾವು ಹೋಪನ ಮನೆಗೆ. ಮನೆಯಲ್ಲಿ ಒಂದಷ್ಟು ಕಳಲೆ ತಂದಿಟ್ಟಿದ್ರು ಪ್ಯಾಟಿಂದವ. ಪ್ಯಾಟಲ್ಲಿ ಮಾರಾಟಕ್ಕೆ ಬತ್ತು. ಆದರೆ ಎಷ್ಟು ರೂಪಾಯಿ ಒಂದು ಕಳಲಿಗೆ ಎಲ್ಲ ಗೊತ್ತಿಲ್ಲ ನಂಗೆ. ಮತ್ತೆ ತಗೊಬಂದಿಟ್ಟಿದ್ರು. ಅದನ್ನು ಹೆಂಗೆ ಮಾಡೋದು ಎಂತ ಮಾಡೋದು. ಈ ಕಳಲೆ ಬಾಕಿ ತರಕಾರಿ ಹಂಗೆ ಕಳಲೆ ನಾವು ಯೂಸ್ ಮಾಡ್ತೀವಿಲ್ಲ. ಕಳಲೆ ಅಂದರೆ ಎಲ್ಲ ತರಕಾರಿ ಹಂಗೆ ಯೂಸ್ ಮಾಡ್ತೀವಿಲ್ಲ. ಅದನ್ನ ಹೆಂಗೆ ಕೊರಿಯೋದು, ಹೆಂಗೆ ತೆಕ್ಕೊಂಬೋದು ಹೇಳೋದೆಲ್ಲ ತೋರಿಸ್ತಿ. ಎಲ್ಲರಿಗೂ ಎಲ್ಲ ಗೊತ್ತಿಲ್ಲ ಅದು. ಇಲ್ಲಿ ಅಂತ ಮರ ಮುರ್ಕ ಬಿದ್ದು ಅಂತದ್ರಿ ಇದೆ ಹೆಣೆ ಅಲ್ದ. ಒಂದು ಕುಸುಗ ಬಿದ್ದು ನೋಡು. ನಾವು ಹೋಗ್ಬೇಕಾರೆ ಒಂದು ಆಜಿಲ್ಲ ಇದ್ದಿದ್ರೆ ಇದು ಇಲ್ಲೂ ಅಂತ ಹಂಗೆ ಇದನ್ನೆಲ್ಲ ಕೊಡ್ದಾಕಿದ್ವು ಹಂಗಾರೆ. ಕಡೆಗೆ ಮುರಿದು ಬಿದ್ದಿದ್ನ ಕೊಡ್ದಾಕಿದ್ವು. ಇದೆ ಪೈಪೆಲ್ಲ ಕೊಟ್ಟಾಗೋಶು. ಹಾಂ, ಕಡೆಗೆ ಕಳೆಲ್ಲ ಹೆಂಗೆ ಇದು ಮಾಡ್ತಾ ಅದ್ರ ಹೆಂಗೆ ಮಾಡಿದ್ಮೇಲೆ ಯೂಸ್ ಮಾಡ್ತಾಳೆ ಅದನ್ನೆಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಂಗಕ್ಕೆ. ಅದು ಕಳೆಲೆಲ್ಲ ಎಲ್ಲ ತರಕಾರಿ ಹಾಗೆ ನಾವು ತಗೊಬಂದ್ರಾತು ಕೊಚ್ಕೊಂಡು ತಿಂದ್ರಾತು ಹೇಳಿ ಬತ್ತಿಲ್ಲ. ಅದಕ್ಕೆ ಸುಮಾರು ಪ್ರೊಸೀಜರ್ ಇರ್ತು. ಹೆಂಗೆ ತೋರಿಸ್ತಿ. ಅಷ್ಟಾದಮೇಲೆ ಕಡೆ ನೆಕ್ಸ್ಟ್ ಅದರಲ್ಲಿ ಎಂತೆಂಥ ಪದಾರ್ಥ ಮಾಡ್ತೀಯ, ಹೆಂಗೆ ಮಾಡ್ತೀಯ ಅದನ್ನು ತೋರಿಸ್ತಿ. ಈಗ ಡ್ಯಾನ್ಸ್ ಮಾಡ್ಕೆ ಮನೆ ಒಪ್ಪನ ನೋಡಿ. ಈ ದಬ್ಬೆ ಎಲ್ಲ ಹಾಕಿರ್ತಾ ಇಲ್ಲಿ ರಾಡಿ ಅಪ್ಪಲಗಾಡ. ಆದರೂ ಅದೇ ಪಚಕ್ ಕೊಡ್ತು ಹೆಂಗೆ ನೋಡಿದೆ. ಹಾಂ, ಬಿಟ್ಟಾಕಿಗೆ ಬಂಜಿ ಕರ್ನ ಬಿಟ್ಟಾಕಿದ್ದಿ. ಅದು ಕೂಗಿಡ್ತಾ ಇತ್ತು. ಈಗ ಮನೆಯೊಪ್ಪನ ಮನೇಲಿ ಅಂತ ಕೆಲಸಿದ್ದು ಹೇಳಿದ್ದಿ ಅದನ್ನು ಮಾಡೋಣ. ಹಾಂ, ಕಳಲೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು. ಈಗೆಲ್ಲೊಂದು ವಾಟರ್ ಫಾಲ್ಸ್ ತೋರಿಸ್ದೆ ನೋಡಿ. ಕಳಲೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು. ಆದರೆ ಹವ್ಯಕರು ಈಗ ಆಷಾಢ ಮಾಸದಲ್ಲಿ ಮಾತ್ರ ಅದನ್ನು ತಗೋಬತ್ತ ಮನೆಗೆ. ಕಡೆಗೆಲ್ಲ ಅದ್ರ ತತ್ವಿಲ್ಲ ಅಂತಕೆಂದ್ರೆ ಅದು ಈಶ್ವರನ ಪ್ರತೀಕ ಹೇಳವು. ಸ್ವಲ್ಪ ಆ ಭಾವನೆಯಿಂದ ನೋಡ್ತಾ ಅದನ್ನು. ಈಗಿನ ಶಿವರಾಪದು ಶ್ರಾವಣ ಮಾಸ. ಹಾಗಾಗಿ ಕಳಲೆ ತತ್ವಿಲ್ಲ ಮನೆಗೆ. ಶ್ರಾವಣ ಮಾಸದಲ್ಲಿ ಈಶ್ವರನ ಆರಾಧನೆ ಜಾಸ್ತಿ ಮಾಡ್ತಾ ಹಾಗಾಗಿ ತಗೋಬತ್ವಿಲ್ಲ. ನಿಂಗಕ್ಕೆ ಇನ್ನು ಮುಂದೆ ತೋರ್ಸವು ಮಾಡಿದ್ದೆ. ಆದರೆ ನಂಗೆ ಆಜಿಲ್ಲ ಅಲ್ಲಿವರೆಗೆ ಹೋಪಲ್ಲೇ ಸ್ವಲ್ಪ ಕಷ್ಟ ಆಯ್ತು. ಬೇರೆ ಬೇರೆ ಕೆಲಸ ಇತ್ತು. ಹಾಗಾಗಿ ಈಗ ತೋರಿಸ್ತಾ ಇದ್ದಿ. ಸ್ವಲ್ಪ ಲೇಟ್ ಆಯ್ತು. ಮೊದಲೇ ಹೋಗಿದ್ರೆ ಇನ್ನೂ ಜಾಸ್ತಿ ಸಿಕ್ತಿತ್ತು. ಇಲ್ಲಿ ಕಾಡು ಪ್ರಾಣಿ ಹಾವಳಿ ಜಾಸ್ತಿ. ಸುತ್ತಲೂ ಸಿಕ್ಕಾಪಟ್ಟೆ ಕಾಡು ನಿಂಗೆ ನೋಡಿದ್ರಲ್ಲಿ. ಹಾಗಾಗಿ ಅವ್ರು ಕಣ್ಣು ತಪ್ಪಿಸಿ ಎಲ್ಲರೂ ಒಳದುಳಿದಿದ್ದರೆ ನಮಗೆ ನೋಡಲು ಸಿಕ್ತು ಅಷ್ಟೇ. ಮತ್ತೆ ಯಾವಾಗಾರ ಅವಕಾಶ ಸಿಕ್ಕರೆ ತೋರಿಸ್ತೀನಿ ನಿಂಗಕ್ಕೆ. ಈಗ ಮನೆಯಲ್ಲಿ ಅವ್ರು ತಂದಿಟ್ಟಿದ್ದು ಹೆಂಗಿದ್ದು ಅದನ್ನೆಲ್ಲ ತೋರಿಸ್ತಿ. ಹಾಯ್ ಫ್ರೆಂಡ್ಸ್, ನೀವು ಕಳಲೆ ಎಲ್ಲಿ ಬೆಳೀತು ಹೆಂಗೆ ಬೆಳೀತು ತೋರಿಸ್ದಿ. ಈ ನಮ್ಮಲ್ಲಿ ಅವ್ರು ತಂದಿದ್ದನ್ನ ಹೆಂಗೆ ಕೊರಿಯೋದಳು ತೋರಿಸ್ತಿ. ಈಗ ಅದ್ರ ಪಲ್ಯ ಮಾಡೋದು ಹೆಂಗೆ ತೋರಿಸ್ತಿ. ಇದನ್ನು ರಾಶಿ ಜನ ರಾಶಿ ನಮ್ನಿನ ಪಲ್ಯ ಮಾಡ್ತಾ. ಅದು ನಮ್ಮಲ್ಲಿ ಹೆಂಗೆ ಮಾಡ್ತೀಯೋ ತೋರಿಸ್ತಿ.
ಎಣ್ಣೆ ಸಾಸಿವೆ ಹಾಕ್ಕೊತಾ ಇದ್ದಿ ನೋಡಿ, ತೋರಿಸ್ತಾ ಇದ್ದಿ. ಎಣ್ಣೆ ಸಾಸಿವೆ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ. ಈ ಕಳಲೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು, ಆದರೆ ಎಲ್ಲರಿಗೂ ಎಲ್ಲ ಪೂರೈಸ್ತಿಲ್ಲ. ಇಷ್ಟಪಡೋ ಅಷ್ಟಿನ ಪ್ರೀತಿಯಿಂದ ತಿಂತ. ನಿಂಗಕ್ಕೆ ಇದು ಇಷ್ಟನಾ ಅಲ್ದ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಂಗಕ್ಕೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾ ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಎಷ್ಟು ಕಷ್ಟಪಟ್ಟು ನಂಗೆ ವೀಡಿಯೋ ಮಾಡ್ತೀಯ, ನಿಂಗೆ ಲೈಕು ಶೇರು ಕಾಮೆಂಟು ಮಾಡಿದ್ರೆ ಹೆಂಗೆ ಅಲ್ದ. ನಿಂಗೆ ಪ್ರೀತಿಯಿಂದ ಮೆಸೇಜ್ ಮಾಡಿರೆ ನಂಗಕ್ಕೂ ಖುಷಿ ಆಗ್ತು. ನಾ ಆದವಕ್ಕೆಲ್ಲ ಸುಮಾರಿಗೆ ರಿಪ್ಲೈ ಮಾಡ್ತಾಯಿದ್ದಿ. ಕೆಲವು ಜನಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದ್ದು, ಅಂದರೆ ಕೆಲವು ಪರ್ಸ್ನಲ್ ಕ್ವಶನ್ ಮಾತ್ರ ಕೇಳಡಿ. ಎಲ್ಲದಕ್ಕೂ ಉತ್ತರ ಕೊಡೋದು ಸ್ವಲ್ಪ ಕಷ್ಟ, ಮತ್ತು ಟೈಮು ಅಷ್ಟು ಇರ್ತಿಲ್ಲ ನನಗೆ. ನಾ ಬೆಳಗ್ಗೆದು ಎಂತ ಮಾಡ್ತಾ ಇದ್ದೀರೋ ಅಷ್ಟೇ ನಿಂಗೆ ತೋರಿಸ್ತಾ ಇದ್ದಿ. ಬೆಳಗ್ಗೆ ನಂತರ ಇಷ್ಟರ ನಂತರ ಬಂದರೆ ಮಧ್ಯ ಮೇಲೆಲ್ಲ ನಾ ಎಂತ ಮಾಡ್ತೀನಿ ನಿಂಗೆ ತೋರಿಸಿದ್ನಿಲ್ಲ. ಅದರ ವೀಡಿಯೋ ನೆಕ್ಸ್ಟ್ ಹಾಕ್ತಿ. ಈಗ ಎಣ್ಣೆ ಸಾಸಿವೆ ಹಿಂಗು ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡು ಈ ಕಳಲೆನ ಗಟ್ಟಿ ಹಿಂಡ್ಕೊಂಡು ಕೊಚ್ಚಿಟ್ಟಿದ್ನ. ಹೆಂಗೂ ಒಂದು ವಾರ ಆಗಿತ್ತಲ್ಲಿ ನೀರು ಚೇಂಜ್ ಮಾಡಿ ಅದರದ್ದು ಸ್ಮೆಲ್ಲೆಲ್ಲ ಹೋಗಿರ್ತು. ಅದನ್ನು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು, ಹುಳಿ ಮತ್ತು ಸಾಂಬಾರು ಪೌಡ್ರ್ ನಾ ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಹಾಕಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳವು. ಇದು ಒಂಥರ ಸ್ವಲ್ಪ ಮೆತ್ತಗೆ ಆಗಿರ್ತು ನೀರಲ್ಲಿ ಹಾಕಿ ತೆಗೆದು ಹೇಳಿ. ಹಾಗಾಗಿ ತೀರಾ ಬೇಯಿಸೋ ಉಳಿಲ್ಲ. ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿದ್ರು ಬೆಂದು ಹೋಗ್ತು ಬೇಗನೆಯ. ಇದನ್ನ ಗಾಂಧಾರಿ ಮೆಣಸು ಹಾಕಿಯೂ ಮಾಡ್ತಾ. ನಂಗೆ ಈ ಮೆಣಸು ಸಾಂಬಾರು ಪೌಡ್ರ್ ಹಾಕಿ ಮಾಡ್ತಾ ಇದೆಯಾ 2-3 ವೆರೈಟಿಲಿ ಮಾಡ್ತಾ. ನಾ ಇದು ಒಂದು ವೆರೈಟಿ ನಿಂಗೆ ತೋರಿಸ್ತಾ ಇದ್ದಿ. ನಮ್ಮಲ್ಲಿ ಕಳಲೆ ಅಷ್ಟು ಯೂಸ್ ಮಾಡ್ತೀವಿಲ್ಲ, ಆದರೂ ವರ್ಷಕ್ಕೆ ಒಂದು ಸರಿನಾರು ತಿನ್ನೋ ಉಳಿ ಒಂದು ಸ್ವಲ್ಪ ತಗೋಬತ್ತಿ. ಇನ್ನೊಂದು ಸಾಂಬಾರು ಮಾಡ್ತೀಯ. ನೆಕ್ಸ್ಟು ಇದು ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ರಾಶಿ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ. ಇದು ಸಾಂಬಾರು ಮಾಡಲ್ಲ ಎಡ್ ತೆಗೆದಿಟ್ಕೊಂಡಿದ್ದು ನೋಡಿ, ಹೆಂಗಿದ್ದು ತೋರಿಸ್ತಾ ಇದ್ದಿ. ಗಾಲಿ ಗಾಲಿ ಮಾಡಿ ಹೆಚ್ಚಿಟ್ಕೊಂಡಿದ್ದು. ಇದು ಪಲ್ಯ ರೆಡಿ ಆದಂಗೆ ಕಾಯಿ ಸುಳಿ ಒಂದು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಯಿತು. ಸಣ್ಣ ಊರಿನಲ್ಲಿ ಫ್ರೈ ಮಾಡ್ತಾ ಇದ್ದಿ. ಇದು ಕನಿಷ್ಠ 4 ದಿವಸ, 4ರಿಂದ 5 ದಿವಸ ನೀರಲ್ಲಿ ಇಟ್ಕೊಂಡ್ರೆ ಸಾಕು. ನಾ ಇಟ್ಟಿದ್ದು 1 ದಿವಸ, 1-2 ದಿವಸ ಜಾಸ್ತಿ ಆಯ್ತು. ಹಂಗೆ ಸ್ವಲ್ಪ ಮೆತ್ತಗೆ ಅನಿಸ್ತು. ಇಲ್ದೋರೆ ಪುಡಿ ಪುಡಿ ಆಗುತ್ತೆ ಪಲ್ಯ ಆಗ್ತು. ಇದು ನೋಡಿ, ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ ಆಯ್ತು, ಕಳಲೆ ಪಲ್ಯ. ಯಾರ್ಯಾರಿಗೆ ಕಳಲೆ ಪಲ್ಯ ಇಷ್ಟ ಆಳು ಕಾಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು ಅಲ್ದ. ಈ ಸಾಂಬಾರು ಪೌಡ್ರ್ ಮಾಡಿಟ್ಕೊಂಡ್ರೆ ಹೇಳಿದ್ನಲ್ಲಿ ಬೇಗನೆ ನಾವು ಮಾಡ್ಲಕ್ಕು ಯಾವುದೇ ಪಲ್ಯ ಆದರೂ ಹೇಳಿ. ಇದಕ್ಕೆ ಪಲ್ಯಕ್ಕೆ ಸಾಂಬಾರಿಗೆ ಮತ್ತು ಬಾಜಿ, ಮಸಾಲೆ ಪುರಿ ಎಲ್ಲದಕ್ಕೂ ಇದೇ ಸಾಂಬಾರು ಯೂಸ್ ಮಾಡ್ತೀವಿ. ನಾ ಹೇಳಿದ್ದಿ ನಿಂಗೆ ಆ ಸಾಂಬಾರು ಪೌಡ್ರ್ ರೆಸಿಪಿ ದಣಿ ಮೊನ್ನೆ ಅಷ್ಟೇ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೆ ಬಂದ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ.